ಹಾಯ್! ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಥರ ಮೇಕಪ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಇವತ್ತೊಂದು ಊರಲ್ಲೇ ಒಂದು ಮದುವೆ ಫಂಕ್ಷನ್ ಇದೆ. ಅದಕ್ಕೋಸ್ಕರ ನಾನು ಯಾವ ಥರ ರೆಡಿ ಆಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಯಾವಾಗಲೂ ಹಿಮಾಲಯ ಫೇಸ್ ವಾಶ್ನೇ ಯೂಸ್ ಮಾಡೋದು. ಆ್ಯಂಡ್ ಮಾಯ್ಶ್ಚರೈಸರ್ ಹಾಕ್ತಾಯಿದ್ದೀನಿ. ಇದು ನಿವಿಯಾ ಅವ್ರದ್ದು ಸಾಫ್ಟ್ ಮಾಯ್ಶ್ಚರೈಸರ್. ತುಂಬಾ ಚೆನ್ನಾಗಿದೆ. ಇದು ಲೈಟ್ ವೆಯ್ಟ್ ಇದೆ. ತುಂಬ ಚೆನ್ನಾಗಿದೆ. ಬೇಗ ಅಬ್ಸರ್ವ್ ಆಗುತ್ತೆ ಫೇಸ್ಗೆ. ನನಗೆ ಓವರಾಗಿ ಮೇಕಪ್ ಮಾಡ್ಕೊಳಕ್ಕೆ ಬರಲ್ಲ. ನನ್ನ ಹತ್ರ ಇರೋ ಪ್ರಾಡಕ್ಟ್ಸ್ನಲ್ಲೇ ನಾನು ಯಾವ ಥರ ಬೇಕು, ನನಗೆ ಯಾವ ಥರ ಕಂಫರ್ಟ್ ಅನಿಸುತ್ತೆ, ನಾನು ಆ ಥರ ಮೇಕಪ್ ಮಾಡ್ಕೊತೀನಿ. ಮದುವೆ ಫಂಕ್ಷನ್ ಇರೋದು ಇವತ್ತು. ತೀರಾ ಓವರಾಗಿ ಬೇಡ ಅಂತ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಸೀರಮ್ ಯೂಸ್ ಮಾಡ್ತೀನಿ. ಇದು ಮೈಗ್ಲಾಮ್ ಅವ್ರದ್ದೇ ಸೀರಮ್ಮು. ತುಂಬಾ ಚೆನ್ನಾಗಿದೆ. ಇದು ನಾನು ಡೈಲಿ ಯೂಸ್ ಮಾಡ್ತೀನಿ. ಇದು 2 ಡ್ರಾಪ್ಸ್ ಹಾಕಿದ್ದೀನಿ ಅಷ್ಟೇ. ಅದು ಜಾಸ್ತಿ ಕಾಣಿಸ್ತಾ ಇದೆ ಅಷ್ಟೇ ನಿಮಗೆ ವಿಡಿಯೋದಲ್ಲಿ. ಬಟ್ ನಾನು 2 ಡ್ರಾಪ್ಸ್ ಅಷ್ಟೇ ಯೂಸ್ ಮಾಡಿರೋದು. ಆ 2 ಡ್ರಾಪ್ಸ್ನೇ ಫೇಸ್ಗೂ ಅಪ್ಲೈ ಮಾಡಿಬಿಟ್ಟು ನೆಕ್ಕಿಗೂ ಹಾಗೆ ಸ್ವಲ್ಪ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಓವರಾಗಿ ಮೇಕಪ್ ಮಾಡಲ್ಲ ನಾನು. ಇಷ್ಟು ಮಾಡ್ಕೊತೀನಿ. ನೆಕ್ಸ್ಟು ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಸನ್ಸ್ಕ್ರೀನು ಮೈಗ್ಲಾಮಿಂದನೇ ತರಿಸಿರೋದು. ಬಟ್ ಕಂಪ್ನಿ ಚೇಂಜು, ಪಾಪ್ ಅಂತ ಇದೆ ಕಂಪ್ನಿ ಅದು. ಅದರಿಂದ ತರಿಸಿದ್ದೀನಿ ನಾನು. ಇದು ಅಷ್ಟೇ, ನಾನು 2 ಡ್ರಾಪ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಓನ್ಲಿ 2 ಡ್ರಾಪ್ಸ್ ತೊಗೊಂಡಿದ್ದೀನಿ. ಬಟ್ ನಿಮಗೆ ಜಾಸ್ತಿ ಥರ ಕಾಣಿಸ್ತಾ ಇದೆ. 2 ಡ್ರಾಪ್ಸಲ್ಲೇ ನಾನು ಫೇಸ್ಗೂ ಅಪ್ಲೈ ಮಾಡಿ ನೆಕ್ಗೂ ಅಪ್ಲೈ ಮಾಡಿದ್ದೀನಿ. ಇದು ಒಂಥರ ಶೈನಿಂಗ್ ಇದೆ ನಿಮಗೆ. ಒಂದೇ ಒಂದು ಡ್ರಾಪ್ ಇವಾಗ ಯಾಕೆ ಸನ್ಸ್ಕ್ರೀನ್ ಯೂಸ್ ನೀಟಾಗಿ ಅಂದರೆ, ಈಗ ಮಳೆಗಾಲ ಆಗಿದ್ರೂ ಕೂಡ ನಾನು ಇರೋ ಈ ಊರಲ್ಲಿ ತುಂಬಾ ಬಿಸಿಲಿರುತ್ತೆ. ಇವತ್ತು ಬಿಸಿಲಿತ್ತು. ಅದಕ್ಕೋಸ್ಕರ ನಾನು ಆ ಬೇಸಿಸ್ ಮೇಲೆ ನಾನು 2 ಡ್ರಾಪ್ಸ್ನ ಯೂಸ್ ಮಾಡಿದ್ದೀನಿ ಅಷ್ಟೇ. ಅದನ್ನು ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಿಕೊಂಡೆ. ನಾನು ಯಾವ ಬ್ರಷಲ್ಲಿ ಕೂಡ ಯೂಸ್ ಮಾಡಿಲ್ಲ. ಹಾಗೆ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅದಕ್ಕೆ ಸನ್ಸ್ಕ್ರೀನ್ ಆಯಿತು. ನೆಕ್ಸ್ಟು ಡೈರೆಕ್ಟಾಗಿ ನಾನು ಫೌಂಡೇಶನ್ಗೆ ಬರ್ತೀನಿ. ಫೌಂಡೇಶನ್ ಕೂಡ ನಾನು ಮೈಗ್ಲಾಮಿಂದನೇ ತರಿಸಿರೋದು. ಅದು ಮೈಗ್ಲಾಮ್ ಕಂಪ್ನಿದೇನೆ. ಓನ್ಲಿ 1 ಪಂಪ್ ಮಾತ್ರ ನಾನು ತೊಗೊಂಡಿರೋದು. ತುಂಬ ಚೆನ್ನಾಗಿದೆ ಫೌಂಡೇಶನ್. ನನ್ನ ಫೇಸ್ಗೆ ನೀಟಾಗಿ ಸೆಟ್ ಆಗುತ್ತೆ. ಕ್ಲಿಯರಾಗಿ ಕಾಣಿಸುತ್ತೆ ಫೇಸು. ನನ್ನ ಫೇಸಲ್ಲಿ ಸ್ವಲ್ಪ ಪ್ರಿಕಲ್ಸ್ ಇದೆ. ಸ್ವಲ್ಪ ಏನು ಜಾಸ್ತಿನೇ ಪ್ರಿಕಲ್ಸ್ ಇದೆ. ಅದಕ್ಕೋಸ್ಕರ ನಾನು ಓವರಾಗಿ ಹೈಡ್ ಮಾಡಿಲ್ಲ. ಪೂರ್ತಿ ಹೈಡ್ ಮಾಡಿಲ್ಲ. ಓನ್ಲಿ 1 ಕೋಟ್ ಅಷ್ಟೇ ಹಚ್ಚಿದ್ದೀನಿ. ಇದಕ್ಕೆ ಮಾತ್ರ ನಾನು ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದಕ್ಕೆ ಮಾತ್ರ ಫೌಂಡೇಶನ್ಗೆ ಮಾತ್ರ ಬ್ಲೆಂಡರಿಂದ ನೀಟಾಗಿ ಫೇಸೆಲ್ಲ ಚೆನ್ನಾಗಿದೆ ಇದು ಬ್ಲೆಂಡ್. ನೆಕ್ಸ್ಟು ಕನ್ಸಿಲರ್ ಹಾಕ್ತಾಯಿದ್ದೀನಿ. ಕನ್ಸಿಲರ್ ಹಾಕಲ್ಲ ನಾನು, ಕಮ್ಮಿ. ಬಟ್ ಇದ್ರಲ್ಲಿ ಸ್ವಲ್ಪ ಕನ್ಸಿಲರ್ ಹಾಕ್ತಾಯಿದ್ದೀನಿ. ನನಗೆ ಡಾರ್ಕ್ ಸರ್ಕಲ್ ತುಂಬ ಕಮ್ಮಿ. ಎಷ್ಟು ನಿದ್ದೆ ಬಿಟ್ರೂ ನನಗೆ ಡಾರ್ಕ್ ಸರ್ಕಲ್ ಬರಲ್ಲ. ಬಟ್ ಆದರೂ ಇರಲಿ ಅಂತ ಒಂದೇ ಒಂದು ಡ್ರಾಪಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನೇ ಹಾಕ್ತಾಯಿದ್ದೀನಿ. ಇದನ್ನು ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ, ಈ ವಿಡಿಯೋ ಅಂತಲ್ಲ, ಯಾವಾಗಲೂ ಅಷ್ಟೇ ಬ್ಲಷ್ಷು ಮತ್ತು ಹೈಲೈಟರೆಲ್ಲ ಜಾಸ್ತಿ ಎಲ್ಲ ಯೂಸೇ ಮಾಡಲ್ಲ ನಾನು. ಯಾಕಂದರೆ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಅನಿಸುತ್ತೆ ನಾನು ಅದನ್ನೆಲ್ಲ ಹಾಕಿದರೆ. ಅಷ್ಟೊಂದು ಚೆನ್ನಾಗಿ ಕಾಣೋದು ಬೇಡ ಅಂದ್ಕೊಂಡು ಸಿಂಪಲಾಗಿ ರೆಡಿ ಆಗೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ನೆಕ್ಸ್ಟು ಪೌಡರು, ಕಾಂಪ್ಯಾಕ್ಟ್ ಪೌಡ್ರ್. ಇದು ಕೂಡ ಮೈಗ್ಲಾಮ್ ಅವ್ರದ್ದೇ. ಇದು ತುಂಬಾ ಚೆನ್ನಾಗಿದೆ. ಫುಲ್ ಕವರೇಜ್ ಕೊಡುತ್ತೆ. ಫೌಂಡೇಶನ್ ಅಪ್ಲೈ ಮಾಡಿಬಿಟ್ಟು ಇದನ್ನು ಹಾಕಿದರೆ ಸಾಕು, ತುಂಬಾ ಚೆನ್ನಾಗಿ ಕಾಣುತ್ತೆ. ಜಸ್ಟ್ 1 ಕೋಟ್ ಅಷ್ಟೇ ಹಾಕ್ತೀನಿ ನಾನು, ಜಾಸ್ತಿ ಹಾಕಲ್ಲ. ಸ್ವಲ್ಪ ಕಲ್ಲರ್ ಇದ್ದೀನಿ ನಾನು. ಇದನ್ನು ಹಾಕಿದರೆ ಇನ್ನೂ ಓವರಾಗಿ ಕಾಣಿಸ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ನೆಕ್ಕಿಗೆಲ್ಲ ಹಚ್ಕೊತಾ ಇದ್ದೀನಿ. ನಾನು ಮನೇಲಿರ್ಬೇಕಾದ್ರೆ ಯಾವಾಗ್ಲೂ ಕರಿಮಣಿ ಚೈನ್ನೇ ಹಾಕ್ಕೊಳ್ಳೋದು. ಎಲ್ಲಾದರೂ ಹೊರಗೆ ಫಂಕ್ಷನ್ಗಳಿಗೆ ಎಲ್ಲಾದ್ರೂ ಹೋಗಬೇಕಂದ್ರೆ ಮಾತ್ರ ಗೋಲ್ಡ್ ಚೈನ್ ಹಾಕೋದು. ಬಿಕಾಸ್ ಗೋಲ್ಡ್ ಚೈನ್ ಮೇಂಟೈನ್ ಮಾಡೋದು ಮನೇಲಿ ತುಂಬಾ ಕಷ್ಟ. ನೆಕ್ಸ್ಟು ಐಬ್ರೋ ಫಿಲ್ ಮಾಡ್ಕೊತಾ ಇದ್ದೀನಿ. ನನ್ನ ಐಬ್ರೋ ತಿಕ್ಕಿದೆ. ಯಾವಾಗ್ಲೂ ಇದೇ ಥರನೇ ಬ್ಲ್ಯಾಕ್ ಇದೆ. ಜಸ್ಟು ಅಲ್ಲೊಂದು ಸ್ವಲ್ಪ ಗ್ಯಾಪ್ ಆಗಿತ್ತು ಅಂತ ಪೆನ್ಸಿಲಲ್ಲಿ ಫಿಲ್ ಮಾಡಿಕೊಂಡೆ ಅಷ್ಟೇ. ಇಷ್ಟೇ ಫಿಲ್ ಮಾಡೋದು ನಾನು. ಓವರಾಗಿ ಫಿಲ್ ಮಾಡೋಕ್ಕೆ ಹೋಗಲ್ಲ. ಅದು ಶೇಪ್ಲೆಸ್ಸಾಗಿ ಕಾಣಿಸುತ್ತೆ ಓವರಾಗಿ ಮಾಡಿದರೆ, ಅದಕ್ಕೋಸ್ಕರ. ನೆಕ್ಸ್ಟು ನಾನು ನನ್ನ ಹತ್ರ ಸ್ಮಾಲ್ ಪ್ಯಾಲೆಟ್ ಇದೆ. ಇದು ಕೂಡ ಮೈಗ್ಲಾಮ್ ಅವ್ರದ್ದೇನೆ. ತುಂಬ ಚೆನ್ನಾಗಿದೆ. 4 ಶೇಡ್ ಇದೆ ಐ ಪ್ಯಾಲೆಟ್. ಅದರಲ್ಲಿ ಒಂದು ಲೈಟ್ ಕಲರಿಂದ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಓವರಾಗಿ ಏನು ಹಾಕಿಲ್ಲ ನಾನು. ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಆ ಕಡೆ ಒಂಚೂರು, ಈ ಕಡೆ ಒಂಚೂರು ಅಷ್ಟೇ ಹಾಕಿರೋದು ನಾನು.
ನೋಡಿ ಅಷ್ಟೇ ಹಚ್ಕೊತಾ ಇದ್ದೀನಿ ಅಷ್ಟೇ, ಅದು ಕೈಯಲ್ಲೇ ಹಚ್ಕೊತಾ ಇದ್ದೀನಿ. ಬ್ರಷ್ ಎಲ್ಲ ಯೂಸ್ ಮಾಡಿಲ್ಲ ನಾನು, ಕೈಯಲ್ಲೇ ಹಚ್ಕೊಂಡೆ ಅಷ್ಟೇ. ನೆಕ್ಸ್ಟು ಲಿಪ್ಸ್ಟಿಕ್ ಹಾಕೋಣ ಅಂತ. ಲಿಪ್ಸ್ಟಿಕ್ ಮೊನ್ನೆ ರೀಸೆಂಟಾಗಿ ತರಿಸಿರೋದು, ಅದು ನಾನು ನಿನ್ನೆ ಕಲೆಕ್ಷನಲ್ಲಿ ತೋರಿಸಿದ್ದೀನಿ. 2 ಶೇಡ್ ಇದೆ. ಅದು ರೀಸೆಂಟಾಗಿ ತರಿಸಿದ್ದೀವಿ ಅಂದರೆ ಅದನ್ನೇ ಯೂಸ್ ಮಾಡೋದು ನಾವು ಬೇರೆಯವ್ರಿಗೆ ಗೊತ್ತಿಲ್ಲ, ಬಟ್ ನಾನಂತೂ ಅದೇ ಥರ. ಅದನ್ನು ಡಾರ್ಕ್ ಪಿಂಕ್ ಕಲರ್ ಇದೆಯಲ್ಲ, ಅದನ್ನು ನಾನು ಲಿಪ್ ಲೈನರ್ ಥರ ಔಟರ್ ಲೇಯರಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಔಟರ್ ಲೇಯರ್ ಥರ ಲಿಪ್ ಲೈನರ್ ಥರ ನಾನು ಅಪ್ಲೈ ಮಾಡಿದೆ. ನನಗೆ ಗೊತ್ತಿಲ್ಲ ಹೆಂಗೆ ಕಾಣಿಸುತ್ತೆ ಅಂತ, ಬಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಮಧ್ಯಕ್ಕೆ ನಾನು ಲೈಟ್ ಕಲ್ಲರು ಅದ್ರದ್ದೇ ಲೈಟ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ಬೆಟರ್ ಆಗಿದೆ ಅಲ್ವಾ? ಚೆನ್ನಾಗಿದೆ, ಪರವಾಗಿಲ್ಲ. ಓವರಾಗಿ ನಾನು ಹಚ್ಚಿಲ್ಲ ಲಿಪ್ಸ್ಟಿಕ್ಕು, ಯಾಕಂದರೆ ಇಲ್ಲಿ ಊರ ಒಳಗಡೆ ಮದುವೆ ಇರೋದ್ರಿಂದ ಇವಳೇನು ಇಷ್ಟೊಂದು ಓವರಾಗಿ ಲಿಪ್ಸ್ಟಿಕ್ ಹಾಕಿದ್ದಾಳೆ ಅಂತ ಅಂದ್ಕೊತಾರೆ. ಅದಕ್ಕೆ ಲೈಟಾಗಷ್ಟೇ. ನೆಕ್ಸ್ಟು ಸ್ವಲ್ಪ ಹೇರ್ನ ಸೆಟ್ ಮಾಡಿಕೊಂಡೆ. ಸ್ವಲ್ಪ ಹೇರ್ನ ಸೆಟ್ ಮಾಡಿಕೊಂಡೆ ಹಾಗೇನೆ. ಫ್ರೀ ಹೇರೇ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಬೇಡ ಫ್ರೀ ಹೇರು ಓವರಾಗಿ ಆಗುತ್ತೆ ಅಂದ್ಕೊಂಡು ಒಂದು ಸಿಂಪಲಾಗಿ ಒಂದು ಚೈನ್ ಹಾಕಿದ್ದೀನಿ ಅಷ್ಟೇ. ಇಯರಿಂಗ್ಸು ಏನು ಚೇಂಜ್ ಮಾಡಿಲ್ಲ. ನೆಕ್ಸ್ಟು ಹಣೆಗೂ ಇಟ್ಟಿಲ್ಲ, ಇಡ್ತೀನಿ. ಹಣೆಗೆ ಇಡ್ದೇ ನಾವೆಲ್ಲೂ ಹೊರಗೆ ಹೋಗಲ್ಲ, ಮನೇಲಿರ್ಬೇಕಾದ್ರೂ ಹಣೆಗೆ ಇಡ್ತೀವಿ. ನೆಕ್ಸ್ಟು ಇದು ನನ್ನ ಫೈನಲ್ ಲುಕ್ಕು. ಹೈಟಾಗಿ ಒಂದು ಜುಟ್ಟು ಹಾಕೊಂಡಿದ್ದೀನಿ, ಚೈನ್ ಹಾಕಿದ್ದೀನಿ. ಈಗ ಮದುವೆಗೆ ಹೋಗಿ ಬರ್ತೀವಿ. ಬಾಯ್ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್. ಇದು ನನ್ನ ಫೈನಲ್ ಲುಕ್ಕು. ನೆಕ್ಸ್ಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.